ಭಾರತ ಮತ್ತು UAEಗೆ ಸಂಬಂಧಪಟ್ಟ ಸುದ್ದಿ. ಏನಿದು? ಭಾರತ ಮತ್ತು UAEಯ ಸಂಬಂಧ ಅತ್ಯಂತ ಗಾಢವಾಗಿದೆ ಮತ್ತು ರಾಜತಾಂತ್ರಿಕವಾಗಿಯೂ ಕೂಡ ಭಾರಿ ಅತ್ಯುತ್ತಮವಾದಂತಹ ಸಂಬಂಧವನ್ನು ಹೊಂದಿದ್ದೀವಿ. ಇತ್ತೀಚೆಗಷ್ಟೇ ಭಾರತದ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರು UAEಗೆ ಭೇಟಿ ಕೊಟ್ಟಿದ್ದರು. ಅಲ್ಲಿಯ ನಾಯಕರ ಜೊತೆಗೆ ಮಾತನಾಡಿದರು. ಪಶ್ಚಿಮ ಏಷ್ಯಾದಲ್ಲಿ ಶಾಂತಿಯನ್ನು ಹೇಗೆ ಸೃಷ್ಟಿ ಮಾಡೋದು, ಯುದ್ಧವನ್ನು ಹೇಗೆ ಕೊನೆಗೊಳಿಸ್ಕೊಳ್ಳೋದು, ಎಲ್ಲದರ ಬಗ್ಗೆಯೂ ಕೂಡ ಮಾತನಾಡಿದರು. ಇವೆಲ್ಲದರ ಜೊತೆಗೆ ಭಾರತವನ್ನು ಹಾಡಿ ಹೊಗಳಿ ಮೊದಲ ಬಾರಿಗೆ ಹಿಂದಿಯಲ್ಲಿ ಬರೆದುಕೊಂಡಿದ್ದಾರೆ. ಯಾರು? UAEಯ ಕೆಲ ನಾಯಕರುಗಳು, ರಾಜಕೀಯ ವಿಶ್ಲೇಷಕರೆಲ್ಲ ಬರೆದುಕೊಂಡಿದ್ದಾರೆ. ಹಾಗಾದರೆ ಭಾರತಕ್ಕೆ ಬಹುಪರಾಗ್ ಹಿಂದಿಯಲ್ಲಿಯೇ ಘೋಷಣೆ ಆಗಿದೆ. ಏನಂತ ಹೇಳಿದ್ದಾರೆ? ಭಾರತದ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೆಲ ನಾಯಕರುಗಳು. ಈ ಹಿಂದೆಯೂ ಕೂಡ ಅನೇಕ ಬಾರಿ ಭಾರತವನ್ನು ಹಾಡಿ ಹೊಗಳಿದ್ದಾರೆ. ಅವರು ಭಾರತದ ಆಂತರಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅವರು ಇಂಟರ್ಫಿಯರ್ ಆಗಿರಲಿಲ್ಲ. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಲೇಖಕ ಮತ್ತು ರಾಜಕೀಯ ವಿಶ್ಲೇಷಕ ಅಹ್ಮದ್ ತಾಹಾ, ಭಾರತ ಒಂದು ನಿಜವಾದ ಧೈರ್ಯಶಾಲಿ ಸಹಯೋಗ ಆಗಿದೆ, ಜಗತ್ತಿಗೆ ತನ್ನ ನಿಜವಾದ ಸ್ವರೂಪವನ್ನು ತೋರಿಸುತ್ತೆ ಅಂತ ಅವರು ಹೇಳಿದ್ದಾರೆ. ಇದರ ಜೊತೆಗೆ ಇಸ್ಲಾಮಿಕ್ ಜಿಹಾದಿ ಉಗ್ರರನ್ನ ಹಿಮ್ಮೆಟ್ಟಿಸೋದಕ್ಕೆ ಭಾರತವೇ ಬೆಸ್ಟ್ ಅಂತ UAE ಗುಣಗಾನ ಮಾಡಿರೋದು. ಮುಸ್ಲಿಂ ರಾಷ್ಟ್ರಗಳು ಭಾರತದ ಬಗ್ಗೆ ಹಿಂದಿಯಲ್ಲಿ ಬರೆದುಕೊಂಡಿರೋದು ಇದೇ ಮೊದಲು. ಆದರೆ UAE ಅಧ್ಯಕ್ಷರು ಭಾರತಕ್ಕೆ ಗಣರಾಜ್ಯೋತ್ಸವದ ಈ ದಿನಾಚರಣೆಗೆ ಅತಿಥಿಗಳಾಗಿ ಬಂದಾಗ ಅವರು ಟ್ವೀಟನ್ನು ಕೂಡ ಹಿಂದಿಯಲ್ಲೇ ಮಾಡಿದ್ದನ್ನು ಉಲ್ಲೇಖ ಮಾಡಬಹುದು. ಇದರ ಜೊತೆಗೆ ಮತ್ತೊಂದು ಪ್ರಮುಖವಾಗಿ ಗಮನಿಸಿ ನೀವು, ಅಬುದಾಬಿಯ ನ್ಯಾಯಾಂಗ ಇಲಾಖೆಯ ವ್ಯವಸ್ಥೆಯಲ್ಲಿ ಅರೇಬಿಕ್ ಮತ್ತು ಇಂಗ್ಲಿಷ್ನ ನಂತರ ಹಿಂದಿಯನ್ನು 3ನೇ ಅಧಿಕೃತ ಭಾಷೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಅಧಿಕೃತ ಭಾಷೆ ಅದು ಎಲ್ಲಿ? UAEಯಲ್ಲಿ. ಹೀಗಾಗಿ ಭಾರತವನ್ನು ಅವರೆಲ್ಲ ಹಾಡಿ ಹೊಗಳಿಬಿಟ್ಟಿದ್ದಾರೆ. ಇದರ ಜೊತೆಗೆ ಈ ನಾಯಕರುಗಳೆಲ್ಲ ಏನು ಹೇಳಿದರು? ಅಹಮದ್ ತಾಹಾ ಹೇಳ್ತಿದ್ದಾರೆ, ಭಾರತವು ನಿಜವಾದ ಧೈರ್ಯಶಾಲಿ ಮತ್ತು ಒಂದು ಬಲಿಷ್ಠ ದೇಶವಾಗಿದೆ, ಒಂದು ಧೈರ್ಯಶಾಲಿ ಮತ್ತು ಬಲಿಷ್ಠ ದೇಶ ಆಗಿದೆ ಅಂತ. ಭಾರತವನ್ನು ಕಂಡ್ರೆ ಇಸ್ಲಾಮಿಕ್ ಜಿಹಾದಿ ಉಗ್ರರು ಭಯಪಡುತ್ತಾರೆ. ಯಾರು ಹೇಳಿರೋದು? ಒಬ್ಬ ರಾಜಕೀಯ ವಿಶ್ಲೇಷಕರಿವರು ಅಹಮದ್ ತಾಹಾ ಅವರು ಕೊಟ್ಟಂತಹ ಹೇಳಿಕೆ ಇದು. ಭಯೋತ್ಪಾದನೆ ಎದುರಿಸುವ ಕ್ರಮಗಳ ಬಗ್ಗೆಯೂ ಕೂಡ ಅವರು ಜಾಗತಿಕ ವೇದಿಕೆಯಲ್ಲಿ ಈ ಹಿಂದೆ ಮಾತನಾಡಿದ್ರು. ಆಪರೇಷನ್ ಸಿಂಧೂರದ ಸಮಯದಲ್ಲೂ ಕೂಡ ಈ ತಾಹಾ ಅನ್ನುವಂತಹ ರಾಜಕೀಯ ವಿಶ್ಲೇಷಕರು ಭಾರತಕ್ಕೆ ನ್ಯಾಯ ಸಿಗಬೇಕು, ಆ ನ್ಯಾಯವನ್ನು ಪಡೆದುಕೊಳ್ಬೇಕು ಮತ್ತು ಪ್ರಜೆಗಳ ರಕ್ಷಣೆಗಾಗಿ ಉಗ್ರರ ವಿರುದ್ಧ ದಾಳಿ ಮಾಡುವ ಹಕ್ಕು ಭಾರತಕ್ಕಿದೆ ಅಂತ ಅವರೆಲ್ಲ ಮಾತನಾಡಿದರು. ಇದರ ಜೊತೆಗೆ ಪಾಕಿಸ್ತಾನದ ಭಯೋತ್ಪಾದಕರು ಪಹಲ್ಗಾಮ್ ದಾಳಿ ಮಾಡಿದಾಗ ಅದನ್ನು ಖಂಡನೆ ವ್ಯಕ್ತಪಡಿಸಿದರು. ಮತ್ತೊಂದು UAE ನಾಯಕರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತವು ನಿಜವಾದ ಸ್ನೇಹಿತ ಮತ್ತು ಮಿತ್ರ ರಾಷ್ಟ್ರವಾಗಿದೆ, ಒಂದು ಅತ್ಯುತ್ತಮ ಮಿತ್ರ ರಾಷ್ಟ್ರ ಅಂತ ಅವರು ಹೇಳಿದ್ದಾರೆ. UAEಯ ಸಾವಿರಾರು ಜನರು ಭಾರತಕ್ಕೆ ಅಭಿಮಾನಿಗಳಾಗಿದ್ದಾರೆ ಅಂತ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಯಾವ್ಯಾವ ನಾಯಕರುಗಳು ಏನೇನು ಹೇಳಿದ್ರು ಅನ್ನೋದು ನೋಡಿದ್ದೀವಿ. ಅವರ ಮಾತುಗಳಲ್ಲಿ ಅಭಿವ್ಯಕ್ತ ಆಗ್ತಾ ಇದೆ ಏನೇನೋ ಅವರ ಅಭಿಪ್ರಾಯಗಳು ಮತ್ತು ಅವರ ಒಟ್ಟಾರೆ ಪ್ರೇಮ ಭಾರತದ ಮೇಲೆ ಹೇಗಿದೆ ಅಂತ. ಇದರ ಜೊತೆಗೆ ಭಾರತ ಹಾಗೂ UAEಯ ನಂಟು ಹೆಂಗಿದೆ? ಭಾರತ ಮತ್ತು UAEಯ ನಂಟು ಮುಕ್ತ ವ್ಯಾಪಾರ ಒಪ್ಪಂದ ಆಗಿದೆ. 90% ಅದಕ್ಕಿಂತ ಭಾರತೀಯ ಉತ್ಪನ್ನಗಳೇನಿದೆ ಆ ಉತ್ಪನ್ನಗಳಿಗೆ ತೆರಿಗೆ ರಹಿತ ಪ್ರವೇಶ ಇದೆ. ಎಲ್ಲಿ? UAEಯಲ್ಲಿ. ಕಾಶ್ಮೀರ ವಿಚಾರದಲ್ಲಿ ಭಾರತಕ್ಕೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಅದೊಂದು ಆಂತರಿಕ ವಿಚಾರ ಅವರದ್ದು, ನಾವ್ಯಾಕೆ ಇಂಟರ್ಫಿಯರ್ ಆಗಬೇಕು ಅಂತ UAE ಹೇಳ್ತಾ ಇರೋದು. ಆರ್ಟಿಕಲ್ 370 ಅಬ್ರಾಗೇಷನ್ ಮಾಡಿದಾಗ ಅದು ಭಾರತದ ಹಕ್ಕದು, ನಾವು ಅದ್ರ ಬಗ್ಗೆ ಏನು ಮಾತನಾಡೋದಿಲ್ಲ, ಅದರ ಆಂತರಿಕ ವಿಚಾರ, ಅದಕ್ಕೆ ನಾವು ಗೌರವ ಕೊಡ್ತೀವಿ ಅಂತ ಅವರು ಮಾತನಾಡಿದ್ದು. ಕಾಶ್ಮೀರದಲ್ಲಿ ಅವರು ಹೂಡಿಕೆಯನ್ನು ಮಾಡಿದ್ದಾರೆ, ಇದು ನಾವು ಗಮನಿಸಬೇಕಾದಂತಹ ಸಂಗತಿ. ಜಮ್ಮು ಕಾಶ್ಮೀರದಲ್ಲಿ UAEಯ MR ಗ್ರೂಪ್ ಎನ್ನುವಂತಹ ಒಂದು ಕಂಪನಿ ಶ್ರೀನಗರದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಪಿಂಗ್ ಮಾಲು ಮತ್ತು IT ಟವರ್ಗಳನ್ನೆಲ್ಲ ಅವರು ನಿರ್ಮಾಣ ಮಾಡ್ತಿದ್ದಾರೆ. ಇದರ ಜೊತೆಗೆ ಅತಿ ದೊಡ್ಡ ತೈಲೇತರ ವ್ಯಾಪಾರ ಪಾಲುದಾರರು ಕೂಡ UAE ನಮ್ಮ ಜೊತೆಗಿದೆ. ಎಲ್ಲ ರಾಜತಾಂತ್ರಿಕ ನಡೆಗಳು UAEಯ ಜೊತೆಗೆ ಭಾರತ ಹೊಂದಿರೋದು. ಇದರ ಜೊತೆಗೆ UAE ಭಾರತದ ದೋಸ್ತಿಯ ನಡುವೆ ಪಾಕ್ಗೆ ದೊಡ್ಡ ಮುಖಭಂಗ. ಹೆಂಗೆ? ಇರಾನ್ ಮತ್ತು ಅಮೆರಿಕದ ಯುದ್ಧವನ್ನು ನಿಲ್ಲಿಸ್ತೀವಿ ಅಂತ ಅವ್ರು ಹೋಗ್ತಾ ಇದ್ದದ್ದು, ಆ ಭಾರತಕ್ಕೆ ಹಿನ್ನಡೆ ಆಯಿತು ಅಂತ ಇಲ್ಲಿಯೇ ಅನೇಕ ಜನ ಮಾತನಾಡ್ತಾ ಇದ್ದು. ಆದರೆ ಭಾರತದ ಮಿತ್ರತ್ವವನ್ನು ಒಂದು ಮುಸ್ಲಿಂ ದೇಶ ಗಳಿಸಿದೆ. ಹಾಗಾದರೆ ಪಾಕಿಸ್ತಾನಕ್ಕೆ ಹೆಂಗೆ ಮುಖಭಂಗ ಆಯಿತು? ಭಾರತ ಮುಸ್ಲಿಂ ವಿರೋಧಿ ಎನ್ನುವಂತಹ ಪಟ್ಟ. ನೀವು ಬೆಂಗಳೂರಿನ ಕೋಗಿಲೆ ಕ್ರಾಸ್ನಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ಶೆಡ್ಗಳನ್ನು ತೆರವು ಮಾಡಿದಾಗ ಪಾಕಿಸ್ತಾನ ಇಂಟರ್ಫಿಯರ್ ಆಗಿತ್ತು. ಇಸ್ಲಾಮಿಕ್ ವಿರೋಧಿ ಅನ್ನುವಂಥ ರೀತಿಯಲ್ಲಿ, ಅಂದರೆ ಇಸ್ಲಾಂ ವಿರೋಧಿ, ಮುಸ್ಲಿಂ ವಿರೋಧಿ ಅನ್ನುವಂಥ ನಿಟ್ಟಿನಲ್ಲಿ ಅವರೆಲ್ಲ ಮಾತನಾಡಿದರು. ಆದರೆ UAE ಹೇಳ್ತಾ ಇದೆ ಅಂಥ ದೇಶ ಅಲ್ಲ ಭಾರತ ಅಂತ. ಕಾಶ್ಮೀರ ವಿಚಾರದಲ್ಲಿ ಧರ್ಮದ ಆಧಾರದ ಮೇಲೆ ಏನು ಪ್ರೇರಣೆ ಏನಾಗ್ತಾ ಇತ್ತು ಅದಕ್ಕೆ ಬ್ರೇಕ್ ಬಿದ್ದಿದೆ. ಉಗ್ರರ ವಿರುದ್ಧ ಕೈಗೊಳ್ಳುವ ಕಠಿಣ ಕ್ರಮಗಳು, ಅದು ಉಗ್ರವಾದ ಹೊರಗಿರಲಿ ಒಳಗಿರಲಿ, ಯಾವುದೇ ಉಗ್ರವಾದ ಇದ್ದರೂ ಕೂಡ ಅದು ಜಗತ್ತಿಗೆ ಕಂಟಕ ಅನ್ನುವಂತಹ ನಿಟ್ಟಿನಲ್ಲಿ UAE ಮಾತನಾಡಿದೆ. ಆ ಮುಖಾಂತರ ಪಾಕ್ಗೆ ಮುಖಭಂಗ ಆಗಿರೋದು. ಇದರ ಜೊತೆಗೆ ಒಪೆಕ್ನಿಂದ UAE ಹೊರಕ್ಕೆ ಬಂದಿದೆ. ನಿನ್ನೆ ಇದ್ರ ಬಗ್ಗೆ ನಾವು ಡೀಟೇಲ್ಸ್ ಆಗಿ ನೋಡಿದ್ವಿ. ಭಾರತಕ್ಕೆ ಏನು ಲಾಭ?
ಒಪೆಕ್ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಮಾತ್ರ ಉತ್ಪಾದನೆ ಮಾಡಬೇಕು ಅಂತ ಅವರು ಒಂದು ಮಿತಿಯನ್ನು ಕೊಡ್ತಾ ಇದ್ರು. ಆದರೆ ಆ ಮಿತಿಯನ್ನು ಹೊರತುಪಡಿಸಿ ಇನ್ಮೇಲೆ UAE ತೈಲವನ್ನು ಉತ್ಪಾದನೆ ಮಾಡಬಹುದು. ಆ ತೈಲ ಉತ್ಪಾದನೆ ಮಾಡಿದರೆ ಭಾರತ ನೇರವಾಗಿ ಅವರ ಜೊತೆಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ನೇರವಾಗಿ ಅವರು ಖರೀದಿ ಮಾಡುವಂತಹ ಸಾಧ್ಯತೆಗಳಿದೆ. ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಸಿಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಟ್ಟದ ಸ್ಪರ್ಧೆ ಇದೆ. ಈ ಸ್ಪರ್ಧೆಯ ನಡುವೆಯೂ ಕೂಡ ಕಡಿಮೆ ಬೆಲೆಗೆ ಭಾರತಕ್ಕೆ ತೈಲ ಮಾರಾಟ ಆಗ್ಬೋದು. ಸರಬರಾಜು ಭದ್ರತೆ ಸಿಗುತ್ತೆ. ನಮಗೆ ಯಾವುದೇ ಸಮಯದಲ್ಲೂ ಕೂಡ ಭಾರತಕ್ಕೆ ತೈಲ ಸರಬರಾಜು ಕೂಡ ಸಿಗ್ಬೋದು. ಅಂದರೆ ಯುದ್ಧ ಆಗ್ತಾ ಇದೆ, ಏನೋ ಗಲಾಟೆಗಳಾಗ್ತಾ ಇದೆ, ವಿಶ್ವದಲ್ಲಿ ಅರಾಜಕತೆ ಸೃಷ್ಟಿಯಾಗಿದೆ, ಈ ಯಾವ ಸಮಯದಲ್ಲೂ ಕೂಡ ಭಾರತಕ್ಕೆ ತೈಲ ಸಿಗದಂತೆ ನೋಡಿಕೊಳ್ಳೋದಕ್ಕೆ UAE ಒಂದು ಮಿತ್ರ ರಾಷ್ಟ್ರವಾಗಿ ನಮ್ಮ ಮುಂದೆ ಇನ್ನು ಮುಂದೆ ಇರಬಹುದು. ಇದರೊಂದಿಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಸುದ್ದಿಗಳನ್ನು ರಾತ್ರಿ 8:55 ಜಿ ಹಿಂದಿಯಲ್ಲಿಯೂ ಕೂಡ ನೀವು ವೀಕ್ಷಿಸಬಹುದು.